ಹೋದ್ಲು. ಆದ್ರೂ ಈ ಓದು ಪ್ರಾಕ್ಟಿಕಲ್ಸು ಇದೆಲ್ಲ ನಮ್ಗೆ ಯಾಕೆ ಬಿಗ್ರೆ? ನನ್ ಸೊಸೆ ಮನೇಲಿದ್ದು 3 ಹೊತ್ತು ಅಡಿಗೆ ಮಾಡಿದ್ರೆ ಸಾಕು. ಹೊರಗಡೆ ಕೆಲ್ಸ ಕಾರ್ಯ ಏನಾದ್ರೂ ಇದ್ರೆ ನಮ್ ಪ್ರಶಾಂತ್ ನೋಡ್ಕೋತಾನೆ. ರಾಜಲಕ್ಷ್ಮಿ ನಮ್ಮನ್ ನೋಡ್ಕೊಂಡ್ರೆ ಸಾಕು. ನಿಶ್ಚಿತಾರ್ಥ ನಡೆದು ಈಗಾಗಲೇ ತುಂಬಾ ದಿನ ಆಗಿದೆ. ಹೇಗೂ ನೀವು ಆದ್ಯ ಮತ್ತೆ ಸೀನು ಮದುವೆಗೆ ಮುಹೂರ್ತ ನೋಡ್ತಾ ಇದ್ದೀರಾ ಅಲ್ವಾ? ಅದೇ ಸಮಯದಲ್ಲಿ ಪ್ರಶಾಂತ್ ಮತ್ತೆ ರಾಜಲಕ್ಷ್ಮಿ ಮದುವೆಗೂ ಕೂಡ ಮುಹೂರ್ತ ನೋಡಿಸಿ. ಒಂದೇ ಮುಹೂರ್ತದಲ್ಲಿ 2 ಮದುವೆನೂ ಮಾಡಿದ್ರೆ ಯಾವುದೇ ಸಮಸ್ಯೆ ಇರಲ್ಲ ಅಲ್ವಾ? ಅಲ್ಲಿ ನೋಡಿ, ಮಾತಾಡ್ತಿದ್ದಾಗೆ ನನ್ ಸೊಸೆ ಬಂದ್ಬಿಟ್ಲು. ಓದಿ ಓದಿ ಎಷ್ಟು ಸ್ವರ್ಗೋಗಿದ್ದಾಳೆ. ರಾಜಿ, ಎಲ್ರೂ ನಿನ್ ಬಗ್ಗೆ ಮಾತಾಡ್ತಿದ್ರೆ ನೀನ್ ಎಲ್ಲಿಗೆ ಹೋಗಿದ್ದೆ? ನನ್ ಬಗ್ಗೆ ಬಿಟ್ಬಿಡು ಆದ್ಯ. ಆಗ್ಲೇ ಮುಹೂರ್ತ ಇಡ್ತಾ ಇದಾರಲ್ಲ. ಬೀಗ್ರೆ, ನಾನು ಈ ವಿಷಯನೇ ಮಾತಾಡ್ಬೇಕು ಅಂತಾನೆ ಬಂದಿದ್ದು. ಇತ್ತೀಚೆಗಂತೂ ನನ್ಗೆ ಯಾವ ಕೆಲ್ಸನೂ ಮಾಡಕ್ ಆಗ್ತಾನೆ ಇಲ್ಲ. ನನ್ ಸೊಸೆ ನನ್ ಮನೆಗ್ ಬಂದ್ರೆ ನನ್ಗೂ ಸ್ವಲ್ಪ ಸಹಾಯ ಆಗುತ್ತೆ. ಒಳ್ಳೆ ಮಾತು ಹೇಳ್ದೆ ಪ್ರಮೀಳಾ. ರಾಜು, ಸೀನು ಮದ್ವೆಗಿಂತ ಮುಂಚೆ ನೀನ್ ಯೋಚನೆ ಮಾಡ್ಬೇಕಾಗಿರೋದು ರಾಜಲಕ್ಷ್ಮಿ ಮದ್ವೆ ಬಗ್ಗೆ. ರಾಜಲಕ್ಷ್ಮಿ ಪರೀಕ್ಷೆ ಕಾಲೇಜ್ ಅಂದಿದ್ದಾಳಲ್ವಮ್ಮ, ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳ ಮದುವೆ ಏರ್ಪಾಡು ಕೂಡ ಮಾಡ್ತಿದ್ದೆ. ಬೀಗ್ರೆ, ಈ ಪರೀಕ್ಷೆ ಅನ್ಕೊಂಡು ಇನ್ನೂ ಎಷ್ಟ್ ದಿನ ಸುಮ್ನೆ ಇರೋದು? ಬೇಕು ಅಂದ್ರೆ ಅದನ್ನೆಲ್ಲ ನನ್ ಸೊಸೆ ಆದ್ಮೇಲೂ ಬರೀಬೋದಲ್ವಾ? ಮದ್ವೆ ಆದ್ಮೇಲೆ ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಆಂಟಿ. ಇನ್ನೊಂದ್ 4 ತಿಂಗಳಷ್ಟೇ ಇರೋದು. ಅದಾದ್ಮೇಲೆ ಮದ್ವೆ ಮುಹೂರ್ತನ ಇಟ್ಕೊಳ್ಳಿ. 4 ತಿಂಗಳಂತಿದಾರಲ್ವರಿ. ರಾಜಿ ಪರೀಕ್ಷೆ ಮುಗಿದ್ಮೇಲೆ ಮದ್ವೆ ಇಟ್ಕೋಬಹುದಲ್ವ ನಾವು? ಬೀಗ್ರೆ, ನೀವ್ ಯಾವಾಗ್ಲಾದ್ರೂ ಸರಿ. ಆಟ ಆಡ್ಕೊಂಡ್ ಕೆಲ್ಸ ಮಾಡಿದ್ರೆ ಸುಸ್ತು ಗಿಸ್ತು ಏನಿರಲ್ಲ ಅಂತ ಹೇಳ್ತಾರೆ. ನನಗ್ ಮಾತ್ರ ಸಾಕಾಗೋಗಿದೆ. ಅತ್ತಿಗೆ ಬ್ಯುಸಿ ಆಗಿದ್ದಾಳೆ. ಪಾರ್ವತಿ ಕೆಲ್ಸ ಮಾಡ್ಬೇಕಾಗತ್ತೆ ಅಂತ ಬಿಟ್ಟು ನೋದಿಸ್ಬೇಕು, ಮೂತಿ ಒರ್ಸ್ಬೇಕು ಅಂತ ತಪ್ಪಿಸ್ಕೊಂಡ್ ಬಿಡ್ತಾಳೆ. ನನಗ್ ಮಾತ್ರ ಇದು ತಪ್ಪಲ್ಲ. ಅತ್ತೆ, ನೀವ್ಯಾಕೆ ಕೆಲಸ ಮಾಡ್ತಿದೀಯಾ? ಇನ್ನೇನ್ ಮಾಡ್ಲಿ ಆದ್ಯಾ, ಇನ್ ಮುಂದೆ ನನ್ನನ್ನ ನೀನ್ ಹೀಗೆ ನೋಡ್ಬೇಕಾಗತ್ತೆ. ನೀನ್ ಅಮೆರಿಕಾನಲ್ಲಿ ಹುಟ್ಟು ಬೆಳ್ದವಳು, ಸೊಸೆ ಮನೆ ಕೆಲ್ಸ ಮಾಡ್ಬೇಕು, ಅತ್ತೆ ಮಾವನ್ನ ಚೆನ್ನಾಗ್ ನೋಡ್ಕೋಬೇಕು ಅನ್ನೋದೆಲ್ಲ ಪಾಪ ನಿನಗ್ ಗೊತ್ತೇ ಇಲ್ವಲ್ಲಮ್ಮ. ಅತ್ತೆ, ನನಗೆ ಪೂರ್ತಿಯಾಗಿ ಬರ್ದೇ ಇರಬಹುದು, ಆದ್ರೆ ಹೆಣ್ಮಗುಗೆ ಅಂದವಾಗಿರೋದ್ರ ಜೊತೆಗೆ ಮನೇಲಿ ಕೆಲ್ಸಗಳನ್ನ ಮಾಡೋದಕ್ಕೂ ಗೊತ್ತಿರ್ಬೇಕು. ಇದೆಲ್ಲ ನನಗ್ ಗೊತ್ತು, ಬಿಡಿ, ನಾನ್ ಮಾಡ್ತೀನಿ. ಬೇಡ ಬಿಡು ಆದ್ಯಾ, ಮೊದ್ಲೇ ನನ್ ಸೀನು ನಿನ್ನನ್ನ ಕಾಡಿ ಬೇಡಿ ಮದ್ವೆ ಮಾಡ್ಕೋತಾ ಇದ್ದಾನೆ. ನಿನ್ ಕೈಯಲ್ಲಿ ಕೆಲ್ಸಗಳನ್ನೆಲ್ಲ ಮಾಡ್ಸಿದ್ರೆ ನನ್ ಮೇಲೆ ಕೋಪ ಮಾಡ್ಕೋತಾನವನು. ಗೋರಂಟಿ ನೇಲ್ ಪಾಲಿಶ್ಗಳಿರ್ಬೇಕಾಗಿರೋಂಥ ಕೈಗಳಮ್ಮ ಅವು. ಇಂಥ ಮುಸ್ರೆನೆಲ್ಲ ತಿಕ್ತೀಯ ನೀನು. ನನಗ್ ನೀನಂದ್ರೆ ತುಂಬಾ ಇಷ್ಟ ಆದ್ಯಾ. ಈ ಕೆಲ್ಸಗಳನ್ನ ನೀನ್ ಮಾಡೋದನ್ನ ನನ್ ಕೈಲಿ ನೋಡಕ್ಕಾಗಲ್ಲ. ಅತ್ತೆ, ನಾನು ಈ ಮನೆಗೆ ಸೊಸೆ ಆಗೋಕ್ ಹೊರಟಿದ್ದೀನಿ. ಯಾವಾಗ್ಲಾದ್ರೂ ಇದನ್ನೆಲ್ಲ ಮಾಡ್ಲೇಬೇಕಲ್ವಾ? ಅದೇನೋ ಈಗ್ಲೇ ಮಾಡ್ತೀನಿ ಬಿಡಿ. ಬೇಡ ಆದ್ಯಾ, ಅಮೇರಿಕಾಯಿಂದ ಬಂದಿರೋಳು, ಎಂತ ಅತ್ತೆ ಇವಳು. ಸೊಸೆ ಕೈಲಿ ಕೆಲ್ಸಗಳನ್ನೆಲ್ಲ ಮಾಡಿಸಿದಾಳಲ್ಲ ಅಂತ ನನ್ನ ಅಂತಾರೆ.
ಇಂಥ ಕೆಲ್ಸಗಳು ನೀನ್ ಮಾಡೋದ್ ಬೇಡಮ್ಮ. ಅಂದ್ರೆ ಇನ್ಮೇಲೆ ಈ ಕೆಲ್ಸನೆಲ್ಲ ನೀವೇ ಮಾಡ್ತೀರಾ ಅತ್ತೆ? ಮಾಡ್ಬೇಕಮ್ಮ, ತಪ್ಪಲ್ವಲ್ಲ. ಬೇರೆ ಮನೆಗಳಲ್ಲಿ ಸೊಸೆ ಚಾಕ್ರಿ ಮಾಡ್ತಾಳೆ, ಅತ್ತೆ ಕೆಲ್ಸಗಳನ್ನ ಹೇಳ್ತಿರ್ತಾಳೆ. ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಎಲ್ಲ ಉಲ್ಟಾನೆ. ಇನ್ಮೇಲಿಂದ ನಿನ್ಗೇನಾದ್ರೂ ಸೇವೆ ಬೇಕು ಅಂದ್ರೆ ಹೇಳು, ನಾನೇ ಮಾಡ್ಕೊಡ್ತೀನಿ. ಅತ್ತೆ ಆಗಿ ಸೊಸೆ ಕೈಲಿ ಸೇವೆ ಮಾಡಿಸ್ಕೊಳ್ಳೋ ಅಂತ ಭಾಗ್ಯ ನನ್ಗಿಲ್ಲ ಬಿಡು ಆದ್ಯ. ಅಷ್ಟಕ್ಕೂ ನನಗೇನ್ ಬೇಜಾರಿಲ್ಲ ಬಿಡಮ್ಮ. ನಾನ್ ತಾನೇ ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ? ನನ್ ಮಗನ್ಗೋಸ್ಕರ, ಸೊಸೆಗೋಸ್ಕರನೇ ಅಲ್ವಾ? ನೀವಿಬ್ರು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಇದನ್ನೆಲ್ಲ ನಾನ್ ಮಾಡ್ತೀನಿ, ನನಗ್ ಕೊಡಿ. ನನಗ್ ಬರ್ದೇ ಹೋದ್ರು ಈಗ್ಲಿಂದ ಅಭ್ಯಾಸ ಮಾಡ್ಕೋತೀನಿ ಅತ್ತೆ. ಎಲ್ಲಿ ಕೊಡಿ, ನಾನ್ ಮಾಡ್ತೀನಿ, ಎದ್ದೇಳಿ. ಅದ್ ಹಾಗಲ್ಲ ಆದ್ಯಾ, ನಿನಗ್ ಪರೀಕ್ಷೆ ಇದೆಯಲ್ವಾ, ನೀನ್ ಹೋಗು, ಓದ್ಕೋ ಹೋಗು. ಕೊಡಿಲಿ. ಅತ್ತೆ, ಒಬ್ಬ ಸ್ಟೂಡೆಂಟ್ ಆಗಿ ನಾನು ಯಾವಾಗ್ಲೂ ಪಾಸ್ ಆಗ್ಬಿಟ್ಟೆ. ಈಗ ಸೊಸೆಯಾಗಿ ಪಾಸ್ ಆಗ್ಬೇಕಲ್ವಾ? ನೀವ್ ಎದ್ದೇಳಿ, ಈ ಕೆಲ್ಸನೆಲ್ಲ ನಾನ್ ಕಲ್ತ್ಕೋತೀನಿ. ಮಾಡ್ಬೇಕು. ನಿನ್ನ ಕೈಯಲ್ಲಿ ಈ ತರ ಮುಸ್ರೆ ತೊಳ್ಸೋದು, ಬೆರಣಿ ತೊಟ್ಟೋದು, ಸಗಣಿ ನೀರು ಹಾಕ್ಸೋದು ಎಲ್ಲ ಕೆಲ್ಸನೂ ಮಾಡಿಸಿ ಜೀವನನೇ ಸಾಕಪ್ಪ ಸಾಕು ಅನ್ನೋ ಹಾಗೆ ಮಾಡ್ಬಿಡ್ತೀನಿ. ಈ ಸೀನುನು ಬೇಡ, ಈ ಮನೆನೂ ಬೇಡ ಅಂತ ಅಮ್ಮ ತೋರ್ಸಿರೋ ಅಮೇರಿಕಾನೇ ಸಾಕು ಅನ್ಕೊಂಡು ಇಲ್ಲಿಂದ ಓಡ್ ಹೋಗೋ ಹಾಗೆ ಮಾಡ್ತೀನಿ. ಆದ್ಯಾ, ನೀನ್ ಇದೇ ರೀತಿ ಎಲ್ಲ ಕೆಲಸ ಕಲ್ತ್ಕೊಂಡು ನನಗೆ ಯಾವಾಗ್ಲೂ ಸಹಾಯವಾಗಿರ್ಬೇಕು. ನನ್ ಸೊಸೆ ತುಂಬಾ ಬದ್ಲಾಗಿದ್ದಾಳೆ ಅಂತ ಅಣ್ಣನ ಹತ್ರ ಕೂಡ ಹೆಮ್ಮೆಯಿಂದ ಹೇಳ್ಕೋತೀನಿ. ಹಾಗೆ ಆಗ್ಲಿ ಅತ್ತೆ, ನೀವ್ ಹೊರಡಿ.